ಜಲ ಸಂರಕ್ಷಣೆ, ನದಿಗಳ ಉಳಿಸುವಿಕೆ ಸೇರಿದಂತೆ ಪ್ರತಿಯೊಬ್ಬ ಭಾರತೀಯರು 9 ಸಂಕಲ್ಪಗಳನ್ನು ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಉಡುಪಿಯ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆದ ವಿಶ್ವಗೀತಾ ಪರ್ಯಾಯ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಮಠದ ವತಿಯಿಂದ ಭಾರತ ಭಾಗ್ಯ ವಿಧಾತ ಬಿರುದನ್ನು ಸ್ವೀಕರಿಸಿ ಮೋದಿಯವರು ಮಾತನಾಡಿದರು. ಪ್ರತಿಯೊಬ್ಬರು ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಮರ ನೆಡುವಂತೆ, ತಲಾ ಒಬ್ಬನಾದರೂ ಬಡವನಿಗೆ ಸಹಾಯ ಮಾಡುವಂತೆ, ಸ್ವದೇಶಿ ಆತ್ಮನಿರ್ಭರ ಭಾರತಕ್ಕೆ ಬೆಂಬಲ, ಸಾವಯವ ಕೃಷಿಗೆ ಒತ್ತು, ಆರೋಗ್ಯಪೂರ್ಣ ಬದುಕು, ಯೋಗಾಭ್ಯಾಸ, ಹಸ್ತಪ್ರತಿಗಳ ಸಂರಕ್ಷಣೆಯ ಸಂಕಲ್ಪ ತೊಡುವಂತೆ ಅವರು ಹೇಳಿದರು. ನನ್ನ ಜನನ ಗುಜರಾತ್ನಲ್ಲಿ ಆಗಿದ್ರೂ ಉಡುಪಿ ಜೊತೆ ಅವಿನಾಭಾವ ಸಂಬಂಧ ಇದೆ. ಉಡುಪಿಗೆ ಇಂದು ಭೇಟಿ ನೀಡಿದ್ದು ವಿಶಿಷ್ಟ ಅನುಭೂತಿ. ನಾನು ದ್ವಾರಕೆಯಲ್ಲಿ ಹೋಗಿ ಶ್ರೀಕೃಷ್ಣನ ದರ್ಶನ ಪಡೆದಿದ್ದೆ. ಉಡುಪಿಗೆ ಬರುವುದು ಅಂದರೆ ನನಗೆ ಬಹಳ ವಿಶೇಷ. ಹಿಂದೆ ಸ್ವಚ್ಛತಾ ಅಭಿಯಾನದಲ್ಲಿ ಉಡುಪಿ ಮೊದಲ ಸ್ಥಾನ ಬಂದಿತ್ತು. ಉಡುಪಿ ಭಾರತೀಯ ಜನತಾ ಪಕ್ಷದ ಕರ್ಮಭೂಮಿಯಾಗಿದೆ. ಬಿಜೆಪಿಗೆ ದಿವಂಗತ ವಿಎಸ್ ಆಚಾರ್ಯರ ಕೊಡುಗೆ ಸಾಕಷ್ಟಿದೆ ಎಂದು ಹೇಳಿದರು. इस दिव्यतम और भव्यतम उत्सव के साक्षी बने हैं। राम मंदिर आंदोलन में उडुपी की भूमिका कितनी बड़ी है, सारा देश इसे जानता है। परम पूज्य स्वर्गीय विश्वेश तीर्थ स्वामी जी ने दशकों पहले राम मंदिर के पूरे आंदोलन को जो दिशा दी, ध्वजारोहण समारोह उसी योगदान की सिद्धि का पर्व बना है। उडुपी के लिए राम मंदिर का निर्माण एक और कारण से विशेष है। नए मंदिर में जगत गुरु मध्वाचार्य जी के नाम पर एक विशाल द्वार भी बनाया गया है। भगवान राम के अनन्य भक्त जगतगुरु मध्वाचार्य जी ने लिखा था, रामाय शाश्वत सुविस्तृत षड्गुणाय सर्वेश्वराय बलवीर्य महारणवाय, अर्थात भगवान श्री राम 6 दिव्य गुणों से विभूषित सर्वेश्वर और अपार शक्ति साहस के सागर है। और इसलिए राम मंदिर परिसर का एक द्वार उनके नाम पर होना उडुपी, कर्नाटका और पूरे देश के लोगों के लिए बहुत गौरव की बात है. ಇದೇ ವೇಳೆ ಮಾತನಾಡಿದ ಪರ್ಯಾಯ ಪುತ್ತಿಗೆ ಶ್ರೀಗಳು, ಪುತ್ತಿಗೆ ಮಠದ್ದು ಇಂದ್ರ ಪರ್ಯಾಯ. ಹಾಗಾಗಿ ನರೇಂದ್ರ ಮೋದಿ 2 ಬಾರಿ ನಮ್ಮ ಪರ್ಯಾಯದ ವೇಳೆಯೇ ಮಠಕ್ಕೆ ಭೇಟಿ ನೀಡಿದ್ದಾರೆ. ಇದು ಅತ್ಯಂತ ಸಂತಸದ ವಿಚಾರ. ಈ 2 ಪರ್ಯಾಯಗಳ ನಡುವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಎಂದರು. ನರೇಂದ್ರ ಅಂದ್ರೆ ಸಾಕ್ಷಾತ್ ಅರ್ಜುನ. ಈ ಅರ್ಜುನನ ಮೂಲಕ ಶ್ರೀಕೃಷ್ಣನಿಗೆ ಕೋಟಿ ಗೀತಾ ಲೇಖನ ಯಜ್ಞವನ್ನ ಸಮರ್ಪಣೆ ಮಾಡಲಾಗಿದೆ ಎಂದು ಪರ್ಯಾಯ ಶ್ರೀಗಳು ಹೇಳಿದರು. ಸಂಪೂರ್ಣ ಸಂಸ್ಕೃತದಲ್ಲೇ ಆಶೀರ್ವಚನ ನೀಡಿದ ಅವರು, ಧರ್ಮೋ ರಕ್ಷತಿ ರಕ್ಷಿತಾ ಎಂಬಂತೆ ಮೋದಿ ರಕ್ಷತಿ ರಕ್ಷಿತಂ. ಮೋದಿ ಅವರನ್ನ ನಾವು ರಕ್ಷಣೆ ಮಾಡಿದ್ರೆ ಅವರು ಧರ್ಮ ರಕ್ಷಣೆ ಮಾಡುತ್ತಾರೆ ಎಂದು ಹೇಳಿದರು. ಅಸ್ಮಾಕಂ ಸರ್ವೇಷಾಂ ಕೃಷ್ಣ ಭಕ್ತಾನಾಂ ಮಹಾನ್ ಸಂತೋಷಃ ಸಂಜಾತಃ. अस्माकं प्रधानमंत्री श्री नरेंद्र मोदी महोदयः लक्षकंठ गीता पठन संदर्भे आगताः. नरेंद्र मोदी महोदयः अर्जुन इव, अर्जुनः इंद्रावतारः. श्री मध्वाचार्याः वदन्ति अर्जुने नरावेशः वर्तते. अतः नरेंद्र शब्दस्य अर्थः साक्षात् अर्जुनः. यत्र गीता प्रचलति तत्र अर्जुनः आगतः. अतः अर्जुन आगमनेन अस्माकं लक्षकंठ गीता समर्पणं
ಸಂಪೂರ್ಣಂ ಇತಿ ವಯಂ ಭಾವಯಾಮಃ. ನರೇಂದ್ರ ಮೋದಿ ಮಹೋದಯಃ 14 ವರ್ಷಾನಂತರಂ ಅತ್ರ ಆಗತಾಃ. ತನ್ಮಧ್ಯೆ ರಾಮಮಂದಿರ ನಿರ್ಮಾಣಂ ಕೃತ್ವಾ ಆಗತಾಃ. ಯಥಾ ಶ್ರೀರಾಮಃ 14 ವರ್ಷಾನಂತರಂ ಅಯೋಧ್ಯಾಂ ಪ್ರತಿ ಆಗತವಾನ್, ತದ್ವತ್ 14 ವರ್ಷಾನಂತರಂ ಅಸ್ಮಾಕಂ ನರೇಂದ್ರ ಮಹೋದಯಃ ಅತ್ರ ಶ್ರೀರಾಮರಾಜ್ಯ ಸ್ಥಾಪನಾರ್ಥಂ ಆಗತಾಃ. ಈ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿವೈ ರಾಘವೇಂದ್ರ, ಮುಖಂಡರಾದ ಬಿವೈ ವಿಜಯೇಂದ್ರ, ರಾಜ್ಯಸಭಾ ಸಂಸದ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಶಾಸಕರಾದ ವಿ ಸುನಿಲ್ ಕುಮಾರ್, ಯಶ್ಪಾಲ್ ಸ್ವರ್ಣ, ಗುರುರಾಜ್ ಗಂಟಿಹೊಳೆ, ಎ ಕಿರಣ್ ಕುಮಾರ್ ಕೊಡ್ಗಿ ಹಾಗೂ ಗುರ್ಮೆ ಸುರೇಶ್ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.